Dear students, last concept coordinate bond ಆಗಿತ್ತು. In last one type of bond ಇದೆ hydrogen bond. ಓಕೆ, ಹೈಡ್ರೋಜನ್ ಬಾಂಡ್ ಅಂತಕ್ಕಂಥದ್ದು ಏನಾಗಂದ್ರೆ ಹೈಡ್ರೋಜನ್ ಬಾಂಡ್ ಅಂತ ತಗೊಂಡಾಗ ಓಕೆ ವಾಟರ್ ಮಾಲಿಕ್ಯೂಲ್ ಗೊತ್ತು ನಿಮಗೆ. ವಾಟರ್ ಮಾಲಿಕ್ಯೂಲ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಪ್ಪ H2O. ವಾಟರ್ ನಲ್ಲಿ ವಿಚ್ ಟೈಪ್ ಆಫ್ ಬಾಂಡ್ ಇದೆ ಅಂದ್ರೆ ಹೈಡ್ರೋಜನ್ ಬಾಂಡ್ ಇದೆ ಅಂತ ಹೇಳ್ತೀವಿ. ಓಕೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್ ಪ್ರೆಸೆಂಟ್ ಇನ್ ವಾಟರ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಇನ್ ನೇಚರ್ ಅಲ್ಲಿ ವಾಟರ್ ಎಕ್ಸಿಸ್ಟ್ ಇದೆ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್ ಅಂತ ಹೇಳ್ತೀವಪ್ಪ. ಓಕೆ, ಏನಾಗಾದ್ರೆ ಹೈಡ್ರೋಜನ್ ಬಾಂಡ್ ಡೆಫಿನೇಷನ್ ಹೇಳೋದಾದ್ರೆ ಓಕೆ, ಈ ಹೈಡ್ರೋಜನ್ ಆಟಮ್ ಮತ್ತೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಂತೆ. ಓಕೆ, ಹಾಗಾದ್ರೆ ನಾವು ಡೆಫಿನೇಷನ್ ಹೇಳೋದಾದ್ರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ between hydrogen atom and more electronegative atoms like ಯಾವ್ಯಾವ್ದು ಇರ್ಬೋದಪ್ಪ more electronegative atoms? ಫ್ಲೋರಿನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಎಕ್ಸೆಟ್ರಾ. ಫ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್, ಎಕ್ಸೆಟ್ರಾ to form a bond is called hydrogen bond. ಇದನ್ನು ನಾವು ಹೈಡ್ರೋಜನ್ ಬಾಂಡ್ ಅಂತ ಕರೆದಿದ್ದೀವಪ್ಪ. hydrogen bond. What is the definition of hydrogen bond? The force of attraction between hydrogen atom and more electronegative atoms like fluorine, oxygen, nitrogen, etc. to form a bond is called hydrogen bond. ಇದನ್ನು ನಾವು ಹೈಡ್ರೋಜನ್ ಬಾಂಡ್ ಅಂತ ಕರೆದಿದ್ದೀವಿ. ಓಕೆ, ಇಲ್ಲಿ there are two types of hydrogen bond. ಯಾವ್ದಾಗಾದ್ರೆ ಟೂ ಟೈಪ್ಸ್ ಅಂತ ಹೇಳಿದಾಗ ಓಕೆ, ಮೊದಲನೇದು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ and second one intramolecular hydrogen bond ಅಂತ ಕರಿತೀವಪ್ಪ. ಇಂಟರ್ಮಾಲಿಕ್ಯುಲರ್ ಅಂಡ್ ಇಂಟ್ರಾಮಾಲಿಕ್ಯುಲರ್ ಅಂತಕ್ಕಂಥದ್ದು. ಓಕೆ, ಇಂಟರ್ ಅಂಡ್ ಇಂಟ್ರಾ ಅಂತಕ್ಕಂಥದ್ದು. ವಾಟ್ ಡು ಯು ಮೀನ್ ಬೈ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್? ಏನಾಗಾದ್ರೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ಹೈಡ್ರೋಜನ್ ಮತ್ತೆ ಫ್ಲೋರಿನ್, ಇದನ್ನ ನಾವು ಹೈಡ್ರೋಜನ್ ಫ್ಲೋರೈಡ್ ಅಂತ ಕರಿತೀವಿ. ಹೈಡ್ರೋಜನ್ ಫ್ಲೋರೈಡ್. ಅನದರ್ ಒನ್ ಮಾಲಿಕ್ಯೂಲ್ ತಗೊಳ್ಳೋಣ, ಹೈಡ್ರೋಜನ್ ಫ್ಲೋರೈಡ್. ಓಕೆ, ಇಲ್ಲಿ ಹೌ ಮೆನಿ ಹೈಡ್ರೋಜನ್ ಫ್ಲೋರೈಡ್ ಮಾಲಿಕ್ಯೂಲ್ಸ್ ಆರ್ ದೇರ್? ದೇರ್ ಆರ್ 2 ಹೈಡ್ರೋಜನ್ ಫ್ಲೋರೈಡ್ ಮಾಲಿಕ್ಯೂಲ್ಸ್. ಓಕೆ, ಈಗ ನಿಮಗೆ ಓಕೆ ನೋಡ್ರು, ದಿಸ್ ಡಾಟೆಡ್ ಲೈನ್ ವಿಚ್ ಕ್ಯಾನ್ ರೆಪ್ರೆಸೆಂಟ್ಸ್ ದ ಹೈಡ್ರೋಜನ್ ಬಾಂಡ್. ಈ ಡಾಟೆಡ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ಹೈಡ್ರೋಜನ್ ಬಾಂಡ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಇದೊಂದು ಮಾಲಿಕ್ಯೂಲ್, ಇದು ಅನದರ್ ಒನ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ನಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್ ಓಕೆ, ಅನದರ್ ಮಾಲಿಕ್ಯೂಲ್ ನಲ್ಲಿ ಇರ್ತಕ್ಕಂಥ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮಧ್ಯೆ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್? ಏನಾಗಾದ್ರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂದ್ರೆ ದ ಹೈಡ್ರೋಜನ್ ಬಾಂಡ್ formed between ಯಾರ ಮಧ್ಯೆ? formed between molecules. ಅರ್ಥ ಆಗ್ತಿದೆಯಾ? ಹಾಗಾದ್ರೆ formed between the molecules ಅಂದ್ರೆ one molecule of hydrogen atom, another molecule of more electronegative atom. Between ಅಂತಕ್ಕಂಥ ವರ್ಡ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಹೈಡ್ರೋಜನ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ.
ಎಚ್ ಎಫ್ ಮಾಲಿಕ್ಯೂಲ್ ಆಗಿರ್ಬೋದು, H2O ಮಾಲಿಕ್ಯೂಲ್ ಆಗಿರ್ಬೋದು, NH3 ಮಾಲಿಕ್ಯೂಲ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತಕ್ಕಂಥದ್ದು. ಈಗ ಇಂಟ್ರಾ ಅಂತ ಹೇಳೋದಾದ್ರೆ, ಇಂಟ್ರಾ ಏನಾಗಾದ್ರೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಓಕೆ, ಈ ರೀತಿ ರಿಂಗ್ ನ ನೀವು ಓದಿದ್ದೀರಾ. ಓಕೆ, ಈ ರೀತಿ ಒಂದು ಸರ್ಕಲ್ ಬರೋದ್ರೆ ಇದನ್ನು ನಾವು ಬೆನ್ಝೀನ್ ಅಂತ ಕರಿತೀವಪ್ಪ, ಬೆನ್ಝೀನ್. ಓಕೆ, ಇಲ್ಲಿ ನಿಮಗೆ OH ಗ್ರೂಪ್ ಏನಾದ್ರು ಹಾಕಿದ್ರೆ ಸರಿನಾ, ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಕರಿತೀವಿ ನೋಡಿ. ಫಿನಾಲ್ ಅಂತಕ್ಕಂಥ ಓದ್ತಕ್ಕಂಥದ್ದು ಬೆನ್ಝಿನಾಲ್ ಅಥವಾ ಫಿನಾಲ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಾವು NO2 ಗ್ರೂಪ್ ಅಂತ ಕೊಡ್ತೀವಪ್ಪ, NO2 ಗ್ರೂಪ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ ಹಾಗಾದ್ರೆ? NO2 ಅಂತಕ್ಕಂಥದ್ದು ನಾನು ಈ ರೀತಿ ಬರ್ದಿದ್ದೀನಿ. ಓಕೆ, ಇದನ್ನು ನಾವು ನೇಮ್ ಮಾಡೋದಾದ್ರೆ ನೈಟ್ರೋ ಗ್ರೂಪ್ ಇದೆ, ಫಿನಾಲ್ ಇದೆ. ಓಕೆ, ಆರ್ಥೋ ನೈಟ್ರೋ ಫಿನಾಲ್ ಅಂತ ಓದ್ತೀವಪ್ಪ, ಆರ್ಥೋ ನೈಟ್ರೋ ಫಿನಾಲ್, ಆರ್ಥೋ ನೈಟ್ರೋ ಫಿನಾಲ್ ಅಂತಕ್ಕಂಥ ಕಾಂಪೌಂಡ್ ಇದು. ಇಲ್ಲಿ ನೋಡಿ, ಹೈಡ್ರೋಜನ್ ಇದೆ, ಮೋರ್ ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಇದೆ. ಹೈಡ್ರೋಜನ್ ಮತ್ತೆ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಹಾಗಾದ್ರೆ? ದ ಹೈಡ್ರೋಜನ್ ಬಾಂಡ್ ಫಾರ್ಮಡ್ ವಿತ್ ಇನ್ ದ ಮಾಲಿಕ್ಯೂಲ್. ಒಂದೇ ಮಾಲಿಕ್ಯೂಲ್ ನಲ್ಲೇ ಆರ್ಥೋ ನೈಟ್ರೋ ಫಿನಾಲ್ ಒಂದೇ ಮಾಲಿಕ್ಯೂಲ್ ಇದು. ಒಂದೇ ಮಾಲಿಕ್ಯೂಲ್ ನಲ್ಲಿ ಹೈಡ್ರೋಜನ್ ಆಟಮು ಇದೆ, ಮೋರ್ ಎಲೆಕ್ಟ್ರೋ ನೆಗೆಟಿವ್ ಸ್ಪೀಶೀಸ್ ಇದೆ. ಹಾಗಾದ್ರೆ ಹೈಡ್ರೋಜನ್ ಬಾಂಡ್ ಫಾರ್ಮಡ್ ವಿತ್ ಇನ್ ದ ಮಾಲಿಕ್ಯೂಲ್, ಮಾಲಿಕ್ಯೂಲ್ ಒಳಗಡೆನೆ ಆದ್ರೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಹೈಡ್ರೋಜನ್ ಬಾಂಡ್, ಹೈಡ್ರೋಜನ್ ಬಾಂಡ್, ಹೈಡ್ರೋಜನ್ ಬಾಂಡ್ is formed, hydrogen bond is formed within the molecule, within the molecule, within the molecule. Between the molecule ಅಂದ್ರೆ inter, within the molecule ಅಂದ್ರೆ intramolecular hydrogen bond. Okay, among intermolecular hydrogen bond and intramolecular hydrogen bond, which one is more stable ಅಂತ ಹೇಳಿದಾಗ intermolecular hydrogen bond, intermolecular hydrogen bond is more stable than intramolecular hydrogen bond. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇಂಟರ್ ಅಂತಕ್ಕಂಥದ್ದು ಸ್ಟೇಬಲ್ ಆಗಿದೆ ಯಾರಿಗೆ ಕಂಪೇರ್ ಮಾಡಿದ್ರೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಗೆ ಕಂಪೇರ್ ಮಾಡಿದ್ರೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಈಸ್ ಸ್ಟ್ರಾಂಗರ್ ದೆನ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್.